ಕ್ರಿಕೆಟಿಗ ಕಾರಿಯಪ್ಪ ಹಾಗೂ ಪ್ರೇಯಸಿಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಅವರೇ ಪಾರ್ಟಿಯಲ್ಲಿ ಬಳಸಿರುವಂತಹ ಮಾದಕ ವಸ್ತು ಈಗ ಅವ್ರಿಗೇನೆ ಮುಳುವಾಗಿದೆ. ಈಗ ಇಬ್ಬರು ಕಾನೂನು ಸಂಘರ್ಷಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗ್ತದೆ. ಸಂಕಷ್ಟದಲ್ಲಿ ಕ್ರಿಕೆಟಿಗ ಕಾರಿಯಪ್ಪ ಹಾಗೂ ಪ್ರೇಯಸ್ ಗಾಂಜಾ ಸುಳಿಯಲ್ಲಿ ಲಾಕ್ ಆಗ್ತಾರ ಕ್ರಿಕೆಟಿಗ ಕಾರಿಯಪ್ಪ ಹಾಗೂ ಪ್ರೇಯಸಿ ಜೀವನದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಕಾರಿಯಪ್ಪ ಹಾಗೂ ಪ್ರೇಯಸಿ ಮಧ್ಯೆ ಪ್ರೀತಿಯಲ್ಲಿ ಉಂಟಾಗಿರುವಂತಹ ಬಿರುಕಿನ ಮಧ್ಯೆ ಮಾಡಿರೋ ಆರೋಪ ಹಾಗೂ ಪ್ರತ್ಯಾರೋಪಗಳು ಕಾನೂನಾತ್ಮಕವಾಗಿ ದೊಡ್ಡ ಸಂಕಷ್ಟಕ್ಕೆ ದುಡುವ ಎಲ್ಲಾ ಸಾಧ್ಯತೆಗಳಿವೆ. ಅವರಿಬ್ರು ಆಡಿರುವಂತಹ ಮಾತುಗಳು ಅದಕ್ಕೆ ಪೂರಕ ಎಂಬಂತೆ ಸಾಕ್ಷ್ಯ ವಿಡಿಯೋಗಳು ಪೊಲೀಸರಿಗೆ ದೊಡ್ಡ ಅಸ್ತ್ರವಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಕೆಸಿ ಕಾರ್ಯಪ್ಪ ಅವರು ಸೇರ್ತಾನೆ ಇದು ಗಾಂಜಾ. ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ಬೋದು, ಗೊತ್ತಿಲ್ಲ ಎಷ್ಟು ಟೈಮ್ ಅಲ್ಲಿ ಬ್ಲಡ್ ಅಲ್ಲಿ ಇರೋದು. ನನ್ನ ಪ್ರಕಾರ ಲಾಸ್ಟ್ ಟೈಮ್ ಅವರು ಅಹಮದಾಬಾದ್ ಅಲ್ಲಿ ಒಂದು ಸ್ವಲ್ಪ ಮಾಡಿದೆ. ಅವ್ರ ಮನೆಯಲ್ಲಿಯೂ ಮಾಡ್ತಾರೆ, ಅಲ್ಲಿಯೂ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಇದೆಲ್ಲ ಮಾಡ್ತಾರೆ. ಅವ್ರದ್ದು ಬೇಸ್ಲೆಸ್ ಅಲಿಗೇಷನ್ಸ್ ಗೆ ನಾನು ಬ್ಲಡ್ ಟೆಸ್ಟ್ ಗೆ ರೆಡಿ ಇದ್ದೀನಿ. ತುಂಬಾ ಇಮೋಷನಲಿ ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ. ನೀವೇನಂದ್ರೆ ನಿಮ್ದು ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಬಿಡಿ ಅಂತ ತುಂಬಾ ಪಾರ್ಟಿ ಮಾಡ್ತಾರೆ, ಕುಡಿತಾರೆ, ಅದೇನೋ ಡ್ರಗ್ಸ್ ಅದೆಲ್ಲ ಸುಮಾರು ಇದೆ. ಸೊ ಇದೆಲ್ಲ ಮಾಡ್ತಾ ಇದ್ರು. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾನು ಸಜೆಷನ್ ಒಂದೇ ಕೊಟ್ಟಿದ್ದು, ಇದೆಲ್ಲ ಮಾಡಬೇಡಿ, ಒಳ್ಳೇದಲ್ಲ. ನೀವು ಹೇಳ್ದಂಗೆ ನಾನು ಇರ್ತೀನಿ, ನೀವು ಮಾತ್ರ ಒಂದು ಬ್ಯಾಡ್ ಹ್ಯಾಬಿಟ್ ಒಂದು ಬಿಟ್ಬಿಡಿ ಅಂತಾನೆ ಕೇಳ್ಕೊಂಡ್ರು. ಆದ್ರೂ ಬಿಡ್ತಾನೆ ಜಗಳ ಆಗ್ತಾನೆ ಇತ್ತು ಸರ್. ಎಸ್, ಲವ್ ವಿಚಾರದಲ್ಲಾದಂತಹ ಮನಸ್ತಾಪಗಳ ಬಗ್ಗೆ ಇಬ್ಬರು ಮಾಧ್ಯಮಗಳ ಜೊತೆ ಮಾತನಾಡುವಾಗ ಪಾರ್ಟಿ ಪಬ್ ಅಂತ ತಿರುಗಾಡಿದಾಗ ಗಾಂಜಾ ವೀಡ್ ತೆಗೆದುಕೊಂಡ ಬಗ್ಗೆ ಇಬ್ರು ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಇಬ್ಬರು ಮಾದಕ ವಸ್ತು ಸೇವನೆ ಮಾಡಿಕೊಂಡಿರೋದಿಕ್ಕೆ ಪೂರಕ ಸಾಕ್ಷಿ ಅನ್ನೋ ತರ ಇವರ ರೂಮ್ಗಳಲ್ಲಿ ಮಾದಕ ವಸ್ತುಗಳು ಸೇವನೆ ಮಾಡೋದಿಕ್ಕೆ ಇಟ್ಟಿರುವಂತಹ ಗಾಂಜಾ ವೀಡ್ ಇರೋ ವಿಡಿಯೋಗಳನ್ನ ಕ್ರಿಕೆಟಿಗ ಕಾರಿಯಪ್ಪ ವೈರಲ್ ಮಾಡಿದ್ರು. ಕಾರಿಯಪ್ಪ ಸೇವನೆ ಮಾಡಿದ್ದಾರೆ ಎಂಬ ಒಂದಷ್ಟು ಫೋಟೋಸ್ ಮೆಸೇಜ್ಗಳನ್ನ ಯುವತಿ ರಿಲೀಸ್ ಮಾಡಿದ್ದಾಳೆ. ಇದು ಇಬ್ಬರಿಗೂ ಕಾನೂನಿನ ಕುಣಿಕೆಯಲ್ಲಿ ಲಾಕ್ ಆಗೋದಿಕ್ಕೆ ಕಾರಣ ಆಗಿದೆ. ಇನ್ನು ಪೊಲೀಸರ ತನಿಖೆ ಎದುರಿಸುವ ಪರಿಸ್ಥಿತಿ ಇಬ್ಬರಿಗೂ ನಿರ್ಮಾಣವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಆರ್ಟಿ ನಗರದಲ್ಲಿ ಒಂದು ಕೇಸು, ಇನ್ನೊಂದು ಬಾಗಲಗುಂಟೆನಲ್ಲಿ ಒಂದು ಕೇಸ್, ನಾರ್ತ್ ಅಲ್ಲಿ ಒಂದು ಕೇಸ್ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈ ಎರಡು ಪ್ರಕರಣಗಳೇನಿದ್ದಾವೆ ಅವುಗಳ ಒಂದು ಸಾಕ್ಷಿ ಆಧಾರಗಳ ಮೇಲೆ ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ. ಇನ್ನು ಕ್ರಿಕೆಟಿಗ ಕೆಸಿ ಕಾರಿಯಪ್ಪ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರು, ಡ್ರಗ್ಸ್ ಆರೋಪ ವಿಚಾರಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ದೂರು ಬಂದಿದೆ, ಡ್ರಗ್ ವಿಚಾರವೂ ಇದೆ, ಇದರ ಬಗ್ಗೆ ತನಿಖೆ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ ವಿಚಾರಗಳು ಹೆಚ್ಚು ನಾವು ಆ ಕ್ಷೇತ್ರದ ಆ ಏರಿಯಾ ಪೊಲೀಸ್ ಆಫೀಸರ್ಸು ಸ್ಟೇಷನ್ ಬರುತ್ತಲ್ಲ, ಆ ಏರಿಯಾ ಪೊಲೀಸ್ ಆಫೀಸರ್ಸ್ ಹ್ಯಾಂಡಲ್ ಮಾಡ್ತಾರೆ. ಯಾವ ಲೆವೆಲಿಗೆ ಹೋಗ್ತದೆ ಗೊತ್ತಿಲ್ಲ, ಅದನ್ನು ನಾನು ಅವರು ಎನ್ಕ್ವೈರಿ ಮಾಡಿದೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇನ್ನು ಕ್ರಿಕೆಟಿಗ ಕಾರಿಯಪ್ಪ ಪ್ರೇಯಸಿಗೆ ಆರ್ಟಿ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪ್ರೀತಿಸಿ ಮದುವೆ ಮಾಡಿಕೊಳ್ಳೋದಾಗಿ ವಂಚಿಸಿದ್ದಾರೆ ಅಂತ ಸಂತ್ರಸ್ತೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಈ ಬಗ್ಗೆ ವಿವರ ನೀಡುವಂತೆ ಯುವತಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಕಾರಿಯಪ್ಪಗೂ ನೋಟಿಸ್ ನೀಡುವ ಸಾಧ್ಯತೆಗಳಿದೆ. ಅವರೇ ನನಗೆ ಮೆಸೇಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಅಷ್ಟು ದಿವಸ ಮೀಟ್ ಆದ್ರು, ಸೆಕೆಂಡ್ ದಿನನೂ ಏನು ಹೇಳಿಲ್ಲ, ಇವರು ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತಲೂ ಏನು ಹೇಳಿಲ್ಲ. ಇನ್ನೊಬ್ಬನ ಮೇಲೆ ಆಲ್ರೆಡಿ ಒಂದು ಹರಾಸ್ಮೆಂಟ್ ಕೇಸು ನಡೀತಾ ಇದೆ ಅಮೃತಲ್ಲಿ, ಇವರೇ ಹರಾಸ್ಮೆಂಟ್ ಅವ್ರ ಮೇಲೆ ಹಾಕಿದ್ದಾರೆ. ನಾವು ರಿಲೇಷನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ನನಗೆ ಮೆತ್ತಗೆ ಇವ್ರು ಹೇಳಕ್ ಸ್ಟಾರ್ಟ್ ಮಾಡೋದು. ಮನೆ ಹತ್ರ ಬಂದ್ಬಿಟ್ಟು ಜೋರಾಗಿ ಬೆಲ್ ಹೊಡಿಯೋದು, ಚಾಕು ತರಿಸ್ಬಿಟ್ಟು ಅವ್ರದ್ದು ಒಂದೇ ಒಂದು ಪಾಯಿಂಟು, ನೀನು ಬಂದಿಲ್ಲ ಅಂದರೆ ನಾನು ಕೈ ಕುಯ್ಕೊಂಡು ಸತ್ತೋಗ್ತೀನಿ, ಇಲ್ಲ ನಾನು ಏನಾದರೂ ಮಾಡಿಬಿಡ್ತೀನಿ. ಸೊ ಅದ್ರ ಮೇಲೆ ನಾನು FIR ರಿಜಿಸ್ಟರ್ ಮಾಡಿದ್ದೀನಿ. ನಾನು ಅವ್ರು ಮಾಡೋದನ್ನ ಕಳಿಸಿದ್ದೀನಿ, ನಾನು ಮಾಡೋದನ್ನ ಅವ್ರು ಕಳಿಸ್ಬೇಕಲ್ವಾ. ನನಗೆ ಇಲ್ಲಿವರೆಗೂ ಆ ವಿಷಯದಲ್ಲಿ ಒಂದು ಬ್ಯಾಡ್ ನೇಮ್ ಇಲ್ಲ. ನಾನು ಅದು ಏನಿದೆ ಲೀಗಲ್ ಆಗಿ ಅವರು ನನ್ನ ಮೇಲೆ ಹಾಕಲಿ ಸರ್, ನಾನು ಅದನ್ನ ಏನಿದೆ ಲೀಗಲ್ ಆಗಿ ನಾನು ಹೋಗ್ತೀನಿ ಸರ್. ಅದೇನೇ ಇರ್ಲಿ, ಇಬ್ಬರ ರೂಮ್ ನಲ್ಲಿ ಕಂಡುಬಂದಿರುವಂತಹ ಗಾಂಜಾ ಹಾಗೂ ವೀಡ್ ಎಲ್ಲಿಂದ ತರಿಸ್ಕೊಳ್ತಾ ಇದ್ರು? ಯಾರಾದ್ರೂ ಪೆಡ್ಲರ್ಗಳು ಇವರ ಸಂಪರ್ಕದಲ್ಲಿದ್ದಾರಾ? ಇಬ್ಬರು ಗಾಂಜಾ ಸೇವಿಸ್ತಾ ಇದ್ರ? ಇದೆಲ್ಲದರ ಬಗ್ಗೆ ಪೊಲೀಸರು ತನಿಖೆ ನಡೆಸೋ ಸಾಧ್ಯತೆ ಇದೆ. ಕಾರಿಯಪ್ಪ ಹಾಗೂ ಪ್ರೇಯಸಿಗೆ ಆತಂಕ ಹೆಚ್ಚಾಗಿದೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.